ಫಸ್ಟ್ ನನ್ನ ಮಕ್ಕಳಿಗೆ ಹೇಳಿದ್ರು ಕಾರ್ನವರಲ್ಲಿ ನೋಡಿ ಪಾಪ ಈಗ ಅವರಿಗೆ ಇವ್ರಿಗೆ ಕಾಲ್ ಮಾಡ್ತಿದ್ದಾರೆ. ಹಲೋ ಗಾಯ್ಸ್. ಸೊ ಈಗ ಬಂದಿದ್ದೇವೆ ನಾವು ನಮ್ಮ ಸೈಟಿಗೆ. ಸೊ ಈ ಮೀನೊಟ್ಟಿಗೆ ಇವತ್ತು ನೋಡಿ ಊಟ ಮುಗಿಸುವರಪ್ಪ. ಕೆಣ್ಣೀರು ಕೆಂಪಿದೆ ಮಂಗನ ಥರ ರಿವರ್ಸ್ ಇದ್ದಾನೆ ಬಿಡಿ. ಇನ್ಯಾರು ನಮ್ಮ ಮಕ್ಕಳಿಗೆ ಹಿಡಿದಿದ್ರಿ ಹಿಂದೆಯಿಂದ. Hi guys, once again welcome back to our channel called ಹೇಳ Daily Dum Dum. Welcome to Daily Vlogs. Daily Vlogs of Daily Dum Dum. Daily Dum Dum. ಇವತ್ತು ಕೂಡ ಕನ್ನಡದಂಗೆ ವ್ಲಾಗ್ಸ್ ಮಾಡೋಣ ಸರಿಯಾ? ಇವತ್ತು ಸಹ ಕನ್ನಡ, ಅದು ಕುಂದಾಪುರ ಕನ್ನಡದಲ್ಲಿ. ಕುಂದಾಪುರ ಕನ್ನಡದಂಗೆ ಇವತ್ತು ವ್ಲಾಗ್ ಮಾಡೋದು. ಇವತ್ತು ಫುಲ್ ಗೆಲದಲ್ಲಿದ್ದು. ನಿನ್ನೆ ಯಾರೋ ಒಂದ್ ಸ್ವಲ್ಪ ಇದಿರ್ಲಿಲ್ಲ, ಆಕ್ಟಿವ್ ಇರ್ಲಿಲ್ಲ. ನಿನ್ನೆ ಒಂದ್ ಸ್ವಲ್ಪ ಹಲ್ಲು ನೋವಿದ್ದಿತ್ತು. ಇವತ್ತು ಫುಲ್ ಗೆಲ ಒಂಥರ ಜಾಲಿ ಮಾಡ. ಇವತ್ತು ನಿಮ್ ಜೊತೆ ಇದ್ದಾರೆ ರಾಘವೇಂದ್ರ ರೆಡ್ಡಿ ಫೋಟೋಗ್ರಫಿ ಅಂಡ್ ರಾಕೇಶ್. ಹಿಂದಿನ ಶ್ರವಣ ಇದ್ದ. ಶ್ರವಣ್ ಎಲ್ಲಿದೆ? ಶ್ರವಣ್ ಕುಮಾರ್ ಇಲ್ಲಿ ಹಿಂದ್ಗಡೆ ಇದ್ದ. ಇಲ್ಲಿ ಶ್ರವಣ್ ಕುಮಾರ್. ಸೊ ಇವತ್ತು ನಾವು ಹೋಗ್ತೇವೆ ಉಂಟು ಕೆಲ್ಸಕ್ಕೆ, ಸ್ವಚ್ಛ ಕ್ಲೀನಿಂಗ್ ನದ್ದು. ಅದು ಎಲ್ಲಿ ಅಂತ ಹೇಳಿದ್ರೆ ಕೆಮ್ಮಣ್ಣಲ್ಲಿ. ಅಂಡ್ ನಮ್ ಜೊತೆ ಜಾಯಿನ್ ಆಗ್ಲಿಕ್ಕಿದ್ದಾರೆ ಚೇತನ್ ಕುಮಾರ್ MM ಗ್ರೂಪ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಾರ್ಕೂರ್. MM ಅಂತ ಇಟ್ಟು ನೋಡಿ ಹೆಸರ. ಹೌದು, ಮೂವ್ಮೆಂಟ್ ಮೇಕರ್ಸ್. ಅಯ್ಯ ಕರ್ಮ ಒಂದು ಅದೇಂತ ಅದು ಒಳ್ಳೆ ಅದು ಬೇಡ, ಅದನ್ನ ಹೇಳ್ಬೇಡ, ಆಫ್ ಮಾಡ. MM ಗ್ರೂಪ್ಸ್ ಅಂಡ್ ಇವೆಂಟ್ಸ್ ಇದು ಓನರ್ ಚೇತನ್ ಕುಮಾರ್. ಅವರು ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಇವತ್ತು ಕೆಲಸ ಏನಂತ ಹೇಳಿದ್ರೆ ಔಟ್ಡೋರ್ ಕ್ಲೀನಿಂಗು. ಮನೆ ಹೊರಗಡೆ ಫುಲ್ ಕ್ಲೀನಿಂಗ್ ಮಾಡಿ ಕೊಡ್ಲಿಕ್ಕೆ ಉಂಟು. ಸ್ಲ್ಯಾಬ್ ಮಾತ್ರ ಆ ಕಡೆ ಇದಿಲ್ಲ. ಸ್ಲ್ಯಾಬ್ ಖಾಲಿ ಸ್ಲ್ಯಾಬ್ ಇಂಟರ್ಲಾಕ್ ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ಉಂಟು. ಅದೇ ಬಿಟ್ಟು ಸ್ವಲ್ಪ ವಿಂಡೋ ಸೈಡ್ ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ಉಂಟು. ಅದನ್ನ ಕ್ಲೀನ್ ಮಾಡಿದ ನಂತರ ಸೀದಾ ಕಮ್ಮನೆಗೆ ಬರೋದು ಅಷ್ಟೇ. ಸೊ ಆದಷ್ಟು ಬೇಗ ಕ್ಲೀನ್ ಆಗ್ಬೇಕು. ಅದು ಮಧ್ಯಾಹ್ನದೊಳಗಡೆ ಎಲ್ಲ ಕೆಲಸ ಮುಗಿಬೇಕಂತ ಹೇಳಿ 2 ಮಿಷಿನ್ ಹಾಕೊಂಡು ನಾವು ಗಾಡಿಯಲ್ಲಿ ಹೋಗ್ತಾ ಉಂಟು. 2 ಮಿಷಿನ್ ಹಾಕೊಂಡು ಹೋಗಿ ನಾವು ಕೆಲಸ ಮುಗಿಸಿ ಬರಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಈ ರೋಡ್ ಸೈಡಲ್ಲಿ ಕೆಲವರ ಕಸ ಬಿಸಾಕಿ ಹಾಕ್ತಾರೆ. ಇಲ್ಲಿ ನೋಡಿ, ಇಷ್ಟು ಒಳ್ಳೆ ಎಂತ ಹೇಳ್ತಾರೆ ಇದಕ್ಕೆ, ಕಂಡ ಹೇಳ್ತಾರೆ ಕನ್ನಡ ತುಳುವಲ್ಲಿ. ಇದಕ್ಕಿಂತ ಬೈಲಲ್ಲೆಲ್ಲ ಕಸ ಬಿಸಾಕಿ ಹೋಗ್ತಾರೆ. ಗದ್ದೆ ಸಬ್ಬ ಇನ್ನೂ ಚುರ್ಕಾದ ಹಿಂದೆಂದ. ಗದ್ದೆ ಸೈಡಲ್ಲಿ ಕಸ ಎಲ್ಲ ಬಿಸಾಕಿ ಹೋಗ್ತಾರೆ. ಬೋಳಿ ಮಕ್ಕಳು ಎಷ್ಟು ಹೇಳಿದ್ರು ಇಲ್ಲ. ನಮ್ದು ಇಂಡಿಯಾ ಮತ್ತೆ ಉದ್ಧಾರ ಆಗುದಿಲ್ಲ ಅಂತ ಹೇಳ್ತೇವೆ. ಉದ್ಧಾರ ಆಗುದಿಲ್ಲ, ಎಂತ ಉದ್ಧಾರ ಆಗ್ಲಿಕ್ಕೆ ಬಿಡುದಿಲ್ಲ, ಮನುಷ್ಯರೇ ಬಿಡುದಿಲ್ಲ. ಈ ಇಂಡಿಯಾ ಈ ಜಾಯಮಾನದಲ್ಲಿ ಏನು ಉದ್ಧಾರ ಆಗುದಿಲ್ಲ. ರಾಜಕೀಯದವರಿಗೆ ಹಣ ಮಾಡ್ಲಿಕ್ಕಾಯ್ತು, ನಮ್ಮ ಜನರಿಗೆ ಸ್ವಾರ್ಥ ತೋರಿಸ್ಲಿಕ್ಕಾಯ್ತು ಅಷ್ಟೇ. ಇನ್ನೊಂದು ಹೊಸ ವಿಷಯ ಅಂತ ಹೇಳಿದ್ರೆ ಸ್ವಚ್ಛತೆ ಕ್ಲೀನಿಂಗ್ ಬ್ರಹ್ಮಾವರದಲ್ಲೂ ಉಂಟು. ಬ್ರಹ್ಮಾವರದಲ್ಲಿ ಓಪನ್ ಆಗ್ತಾ ಉಂಟು. ಓಪನ್ ಆಗಿದೆ. ನಿಮ್ಮ ವಿಷಯ ಹೇಳ್ತಾ ಇರೋದು. ಬ್ರಹ್ಮಾವರದಲ್ಲಿ ಉಂಟು, ಕುಂದಾಪುರದಲ್ಲಿ ಉಂಟು, ಬಾರ್ಕೂರಲ್ಲಿ ಸಹ ಉಂಟು. ಕುಂದಾಪುರದಲ್ಲಿ ಬ್ರಾಂಚ್, ಕುಂದಾಪುರ ಬ್ರಹ್ಮಾವರದಲ್ಲಿ ಬ್ರಾಂಚ್. ಸೊ ಬ್ರಹ್ಮಾವರದಿಂದ ಕುಂದಾಪುರ ಕವರ್ ಮಾಡ್ತೇವೆ. ಶಾಸ್ತಾನ ಮತ್ತೆ ಈಚೆ ಯಾವುದು ನಮ್ದು ಬೇತ್ರಿ ಆಮೇಲೆ ನೀಲಾವರ, ಹೆಬ್ರಿ, ಬಾರ್ಕೂರು ಎಲ್ಲ ಆಲ್ ಓವರ್ ಉಡುಪಿ ಫುಲ್ ಕವರ್ ಮಾಡಿದೆ. ಇನ್ ಕಾರ್ಕಳ ಸೈಡ್ ಒಂದು ನೋಡ್ಬೇಕು. ಕಾರ್ಕಳ ಸೈಡ್ ತುಂಬಾ ಆರ್ಡರ್ ತಗೊಂಡದ ಉಂಟು, ಬಟ್ ಹೋಗ್ಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಉಡುಪಿ ಸೈಡ್ ಹೆವಿ ಆರ್ಡರ್ ಉಂಟು. ಮತ್ತೆ ನಮ್ಮಲ್ಲಿ ಮ್ಯಾನ್ ಪವರ್ ಕೂಡ ಕಡಿಮೆ ಉಂಟು. ಸೊ ಹಾಗಾಗಿ ಆದಷ್ಟು ಬೇಗ ಒಂದು ಮ್ಯಾನ್ ಪವರ್ ಕೂಡ ಹುಡುಕ್ತಾ ಇದ್ದೇವೆ. ಒಳ್ಳೆ ನಿಯತ್ತಲ್ಲಿ ಇರುವವರು, ಒಂದೊಳ್ಳೆ ಗಮ್ಮತ್ತಲ್ಲಿ ಇರುವವರು ನಮಗೆ ಕೆಲಸಕ್ಕೆ ಬೇಕು. ಸೊ ಇದ್ರೆ ಹೇಳಿ, ನಮ್ಮ ಟೀಮಲ್ಲಿ ಜಾಯ್ನ್ ಆಗಿ. ಇನ್ನೆರಡು ಹೊಸ ವಿಷಯ ಅಂತ ಹೇಳಿದ್ರೆ, ಇಬ್ರು ಜಾಯ್ನ್ ಆಗ್ತಿದ್ದೀವಿ. ರಾಘವೇಂದ್ರ ರೆಡ್ಡಿ ಫೋಟೋಗ್ರಫಿ ಅಂಡ್ ಚೇತನ್ ಕುಮಾರ್. ಬ್ರಹ್ಮರ ವಲಯಕ್ಕೆ ಆಡ್ ಆಗಿದೆ. ಅಲ್ಲಿ ಸುರೇಶ್ ಇದ್ದ. ಸುರೇಶ್ ಈಗ ಕಾರ್ತಿಕ ಇದ್ದ. ಸುರೇಶ್ ಅಂತ ಇದ್ದಾನೆ. ಅವನಿಗೆ ಅಡ್ಡ ಹೆಸರು ಬಂದು ವಳ್ಳಿ. ಅವನು ಹೇಗ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಹೌದು, ಹೇಗ್ ಬೇಕಾದ್ರೆ ಕಟ್ ಇರ್ಲಿ. ಕಾರ್ತಿಕ್ ಕುಮಾರ್ ಉಂಟು ನಮ್ಮೊಟ್ಟಿಗೆ. ಕಾರ್ತಿಕ್ ಕುಮಾರ್ ಅಂತ ಎಲ್ಲ ಜಾಯ್ನ್ ಆಗಿದ್ದಾರೆ. ನೀವು ಸಿದ್ದಾಪುರ ಸೈಡ್ ಎಲ್ಲ ಇದ್ರೆ, ಆರ್ಡರ್ ಇದ್ರೆ ಹೇಳ್ಬೋದು. ಇನ್ನೊಬ್ರು ಇದ್ದಾರೆ, ಆಡ್ ಆಗ್ಲಿಕ್ಕಿದ್ದಾರೆ ಆಚೆ ಸೈಡಿನವರು. ನಾವು ಜನ ಮಾಡಿಸುವ ಜನ ಉಂಟಲ್ಲ ನಮ್ಮದು. ಅಷ್ಟೇ, ಜನ ಮಾಡುವ. ಸರಿ ಇನ್ನು ನಾವು ಸೈಟಲ್ಲಿ ಹೋಗಿ ಸಿಗ್ತೇವೆ. ಇನ್ನು ನಾವು ಸೈಟಲ್ಲಿ ಹೋಗಿ ಸಿಗುವ. ನಮ್ಮ ಕೆಲಸ ಎಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತೇವೆ ಅಲ್ಲಿ ಸೈಟಿಗೆ ಹೋದ್ಮೇಲೆ. ಸೊ ಈಗ ಬಂದಿದ್ದೇವೆ ನಾವು ನಮ್ಮ ಸೈಟಿಗೆ. ಸೊ ಕೆಲಸ ಎಂತ ಹೇಳಿದರೆ, ಎಂತೆಲ್ಲ ಕೆಲಸ ರಾಗು?
ಸೊ ಸ್ಲ್ಯಾಬ್ ಕ್ಲೀನಿಂಗು, ಫುಲ್ ಸ್ಲ್ಯಾಬ್ ಕ್ಲೀನಿಂಗು. ಹಾಗೆಯೇ ಇಲ್ಲಿ ಇಂಟರ್ಲಾಕ್ ಕ್ಲೀನಿಂಗ್ ಮಾಡಲಿಕ್ಕೆ ಉಂಟು. ಸೊ ಇಂಟರ್ಲಾಕ್ ಕ್ಲೀನಿಂಗ್ ನಮ್ಮದು ಇನ್ನೊಬ್ರು ಹುಡುಗ ಮಾಡ್ತಿದ್ದಾರೆ ಕೆಳಗಡೆ. ಅಲ್ಲಿ ಮಿಷಿನ್ ನಮ್ದು ಆನ್ ಆಗ್ತಾ ಉಂಟು, ಕೆಳಗಡೆ ಒಬ್ಬ ಮಾಡ್ತಿದ್ದಾನೆ. ಕಾರ್ ನಮ್ದು ಅಲ್ಲಿ ಉಂಟು. ಎಂತ ಹೇಳ ಅಲ್ಲಿ ಹಿಂದ್ಗಡೆ. ಸೊ ಇದೆಲ್ಲ ಫುಲ್ ಕ್ಲೀನ್ ಮಾಡಿ ನೀಟ್ ಮಾಡಿ ಕೊಡ್ಬೇಕು ಸ್ಲ್ಯಾಪು. ಸೊ ಇಲ್ಲ ಹಾಕುವ ನೀರು ಫುಲ್ ಆಯ್ತಲ್ಲ ಗಾಡಿ. ಟ್ಯಾಂಕ್ ನೀರು ಫುಲ್ ಆಯ್ತಲ್ಲ ಅಲ್ಲ. ಇದು ನೋಡಿ ಇದು ಹಾಕ್ತೇನೆ. ಹಾಂ ಹಾಕ ತೆಂಗಿನಕಟ್ಟೆ ಬೇಡ ಅಂಬ್ರ, ಇಲ್ಲೇ ಹಾಕ. ಬಜ್ಜದು ಎಲ್ಲ ಹಾಕಿದ್ರು ಒಂದೇ. ತೆಂಗಿನಕಟ್ಟೆಗೆ 6 ಹಾಕಿಲ್ಲ 3 ಹಾಕಿಲ್ಲ. ಸೊ ಇವತ್ತಿನ ಕೆಲಸ ಜನ ಇಲ್ಲ ಅಂತ ಅನ್ಸ್ಕೊಂಡಿದ್ದೆ, ಜನ ಜಾಸ್ತಿ ಆಯ್ತು ಇವತ್ತು. ಸೊ ಇದರ ಅಪ್ಪ ಕೆಲಸ ಮುಗಿಸಿ ನಾನು ಬೇರೆ ಕೆಲಸ ಹೋಗಬೇಕು ಅಂತ ಟಾರ್ಗೆಟ್ ಹಾಕಿದ್ದೇವೆ. ಈಗ ನೋಡ್ಬೇಕು ಈಗ ಎಂತ ಆಗ್ತದೆ. ನಾನು ಬೇರೆ ಬದಿಗೆ ಬಪ್ಪದಂತ ಹೇಳುದ ಮತ್ತೆ ಮೇಲೆ ಇದು ಪ್ಯಾನಲ್ ಕ್ಲೀನ್ ಮಾಡ್ಕೋಕ ಹೋಪ ಹಂಗಾರೆ. ಪ್ಯಾನಲ್ ಒಂದು 2 ಗಂಟೆ ಕೆಲಸ ಇತ್ತು. ಸೊ ಇನ್ನೊಂದು ಕ್ಲೀನಿಂಗ್ ಕೆಲಸ, ಪ್ಯಾನಲ್ ಕ್ಲೀನಿಂಗ್ ಕೆಲಸ ಉಂಟು. ಸೊ ಅದನ್ನಪ್ಪ ವಹಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಈಗ ನೀರು ಫುಲ್ ಆಗಿದೆ ಮನೆಯದ್ದು. ಆಂಟಿ ಆಂಟಿ ನೀರು ಫುಲ್ ಆಯಿತು. ಆಂಟಿ ನೀರು ಫುಲ್ ಆಂಡು. ಸೊ ಇವತ್ತಿನ ಕೆಲಸ ಫುಲ್ ನೆರಳುಂಟು. ಇಲ್ಲಿ ನೆರಳಂದರೆ ಒಳ್ಳೆ ನೆರಳುಂಟು. ಇಲ್ಲ ತುಂಬ ಬಿಸಿಲಿರ್ತದೆ. ಇದು ತುಂಬ ಬಿಸಿಲಲ್ಲಿ ನಾವು ಕರಂಚಿ ಹೋಗೋದು. ಬಟ್ ಇವತ್ತು ಫುಲ್ ನೆರಳುಂಟು, ಫುಲ್ ಪೀಸ್, ಆರಾಮ್ಸೆ ಕೆಲಸ ಮುಗಿಸ್ಬೋದು. ಹಲೋ ಗಾಯ್ಸ್. ಆಯ್ತಲ್ಲ ಇದೆಂತ ಸ್ಟಾರ್ಟ್ ಮಾಡು ಮಿಷಿನ್. ನಮ್ದು ಮಿಷಿನ್ ಒಳ್ಳೆ ಉಂಟು. ಈಗ ಸೆಟ್ ಮಾಡ್ಬೇಕು ಪೈಪೆಲ್ಲ ಬರೋಡ ಸೆಟ್ ಮಾಡೋ. ಸರ್ ನಮ್ದು ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಮಾಡ್ತಿದ್ದಾರೆ ರಾಘು ಹೇರಾಡಿ ಫೋಟೋಗ್ರಾಫಿ. ಇಡ ಒಳ್ಳೆ ಮಗ. ಸೊ ನಿಮಗೆ ನೋಡ್ಬೋದು ಕೆಲಸ ಆಗೋಕ್ಕಿಂತ ಮೊದಲು ಈ ಥರ ಇತ್ತು ಸ್ಲ್ಯಾಪು. ಕೆಲಸ ಆದಮೇಲೆ ಸ್ಲ್ಯಾಪ್ ಇಷ್ಟು ಕ್ಲೀನಾಗಿದೆ ನೋಡಿ. ಫುಲ್ ಜಲ 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 ಅಂತ ಉಂಟು. ರಾಘು ಹೊಸ ಜನ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾನೆ. ಎಕ್ಸ್ಟ್ರಾ ಸಂಬಳ. ಹೊಲಿ 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 ಎಲ್ಲಿ ಕೊಟ್ಟೆ ಎಂತಕ್ಕೆ ಅಷ್ಟು ಬೇಗ? ಅಣ್ಣ ನಂದು ಕೆಲಸ ಇಲ್ಲ. ಏನು ಕೆಲಸ? ಸೊ ಈಗ ಕೆಲಸ ಆಯಿತು. ಸ್ಲ್ಯಾಬ್ ನೋಡಿ ಫುಲ್ಲು ಜಗಮಗ ಹೊಡಿತಾ ಉಂಟು. ಗಂಟೆ ಈಗ ಎಷ್ಟು? 2:30 ಗಂಟೆ 2:45 ಆಯಿತು. ಇನ್ನು ಊಟ ಆಗಲಿಲ್ಲ. ಇನ್ನು ಟ್ಯಾಂಕ್ ವಾಶ್ ಉಂಟು. ಆ ಟ್ಯಾಂಕ್ ವಾಶ್ ಮಾಡಿ ಹೋಗ್ಬೇಕಿಂತ. ಈ ಟ್ಯಾಂಕ್ ವಾಶ್ ಇವರಿಬ್ಬರು ಮಾಡ್ತಾರೆ. ನಂದು ಸ್ವಲ್ಪ ಮಿರರ್ ಕ್ಲೀನಿಂಗ್ ಉಂಟು, ಅದನ್ನ ಮಾಡಿ ಹೊಡುವ ರಪ್ಪ. ಸೊ ಇದೀಗ ಗಂಟೆ ಎಷ್ಟು? 3:45. ಸೊ ಈಗ ಊಟ 5 ಗಂಟೆ ಈಗ ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಪಾರ್ಸಲ್ ಬಂದುಂಟು ಅಲ್ಲಿ. ಸೊ ಅದನ್ನೀಗ ಊಟ ಮಾಡಬೇಕು. 3:30 ಗಂಟೆಗೆಲ್ಲ ತಿಂಡಿನ ಟೈಮ್ನಲ್ಲಿ ನಮ್ಮದೀಗ ಊಟ ಆಗ್ತಾ ಉಂಟು. ನೀರು ಬರ್ತಿದ್ಯಾ? ಅರ್ಜೆಂಟ್ ಒದ್ದಾಡಿದ್ದು ಬೇಗ ಆಗಬೇಕಂತ. ನೀರು ಸ್ವಲ್ಪ ಹೋಯ್ಲಿಯಾ? ಒದ್ದಾಡಿದ್ದು ಬೇಗ ಆಗಲಿ ಅಂತ. ಬಟ್ ಕೆಲಸ ಬೇಗ ಆಗಲಿಲ್ಲ. ಎಂತ ಮಾಡೋಂಗಿಲ್ಲ, ಬಿಚ್ಚಿದ್ನ ಇವ. ಸೊ ಇನ್ನು ಊಟಕ್ಕೆ ಸ್ಪೆಷಲು ಇದು ಬಾಯ್ಲ್ಡ್ ರೈಸ್. ಇಲ್ಲಿ ಹೋಟೆಲ್ ಬಂದು ಇಲ್ಲಿಗೆ ಹೋದದ್ದು. ಮತ್ತೆ ಶಿಕಾಬಾರಿಗೆ ಪಾರ್ಸಲ್ ತಗೊಂಬಂದದ್ದು ಊಟ ಫಿಶ್ ಕರಿ ರೈಸ್ ಸಾಮ ಊಟ ಮಾಡ್ಬೇಕು. ಕ್ಯಾಪಲ್ಲಿ ಆಯ್ತು, ಕ್ಯಾಪ್ ಹಿಂದೆ ಹೋಯ್ತಲ್ಲ ತರ್ಕಲ್ಲ ಮನೆ. ಅಲ್ಲಿ ಹಿಂದೆ ಕಾಂಪೌಂಡ್ ಹತ್ರ ಎಲ್ಲಿ ಟ್ಯಾಂಕ್ ಕ್ಲೀನ್ ಮಾಡ್ತಾ ಟ್ಯಾಂಕ್ ಇದು ಕ್ಯಾಪ್ ಎಲ್ಲಿ ಹಾರೋಯ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಹಾರಿ ಹೋಗಿದೆ. ಇಲ್ಲಿ ಉಂಟು, ಇಲ್ಲಿ ಹಾರಿ ಹೋಗಿದೆ. ನಾನು ತಗೊಂಬರ್ಬೇಕು. ಪಾಗಳಿಂದ ಹಾರ್ಲಕ್ಕ, ಪಾಗಳಿಂದ ಹಾರಿ ತರಬೇಕು. ರಪ್ಪ ಊಟ ಮಾಡುವ, ನಂಗೆ ಹಸುವಾತೈತು. ಉಂಬ ಬರಲಿ ಒಂದು ರೈಸ್. ರಾಘು ಹೇರಾಡಿ ಹಂಗೆಲ್ಲ ಬೇಯಿಸ್ಕೊಂಡು ಕೂತಿದ್ದ. ಬಜ್ಜ ಆಯ್ತು. ಹೌದು. ಎಂತ ಬಜ್ಜ ಆಯ್ತು? ಟ್ಯಾಂಕಿ ಅಲ್ಲ ಅದು. ಎಂತ ಕ್ಲೀನ್ ಮಾಡಿ ಸಾಕಾಯ್ತಾ? ಮತ್ತಂತ ನೀವೊಳಗೆ ಹೋಗಿದ್ದ? ಒಂದು ನೀರು ಯಾರು ಕೊಟ್ಟೆ ಎಂತ ಕೊಡ್ಲ ಕೊಡು, ಕೆಲಸ ಮಾಡಿಸ್ಕೊಳ್ಳೋದು. ಸಾರು ಐತಿಲ್ಲ, ಮೀನು ಫ್ರೈ ಬಂದ್ಬಿಟ್ಟು. ಎಂತ ಮೀನು ಫ್ರೈ ಇತ್ತು ಕಾಂಬ ಚೇತಿಗೆ ಊಟಕ್ಕೆ ತೋರಿಸ್ತೇನೆ. ನಿಂದ ಜೀವ ಯಾರು ಕಂಡು ಎಂತ ಮಾಡೋದಿಲ್ಲ ಬಿಡು, ದೊಡ್ಡ ಜೀವ ನಿಂದು.
ಹಿಂಗೆ ಯಾರು ಆಯ್ತಾ ಮೀನು ಫ್ರೈ ಎಷ್ಟು ತರ್ತೀವಿ ಬಂದೆ ಮಾಡಿ ಎಷ್ಟು ಗೊತ್ತಿಲ್ಲ. ವಾವ್, 4 ಫ್ರೈ. ನಾನು ಯಾವ ತಗೊಂಬೋದು? ನಾನು ಇದು ತಗೊಂಡಿದ್ದು ಒಳ್ಳೆ ಒಂದೇ ಫ್ರೈ. ನನಗೆ ಇದು ಮೀನು, ಇದು ಎಂಥ ಮೀನು ಗೊತ್ತಿಲ್ಲ, ಎಂಥದೊಂದು ಮೀನು. ಮಂಡಿ ನಂಗೆ ಕೊಡು. ಮಂಡಿ ಉಪ್ಪಿನಕಾಯ ಶೋಣ ಇದೆಯೋ ಮಾರೆ. ಸೊ ಈ ಮೀನೊಟ್ಟಿಗೆ ಇವತ್ತಿನದು ಊಟ ಮುಗಿಸುವರಪ್ಪ, ಕೆಲಸ ಮುಗಿಸಿ ಹೋಗೋ. ನಂಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಉಂಟು, ಕಿರಿಕಿರಿ ಆಗ್ತಾ ಉಂಟು. ಬಾಯ್ ಬನ್ನಿ ಉಂಬುಕಪ್ಪ. ಗಾಡಿ ಸೊ ಕೆಲಸ ಎಲ್ಲ ಬಿಟ್ಟು ಮನೆಗೆ ಹೋಗ್ತಾ ಇದ್ದೇವೆ. ಗಂಟೆ ಈಗ 5:30. ಸೊ ಈಗ ರೋಡ್ ಮಿಡಲ್ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಅಂತ ಹೇಳಿದರೆ ಈ ನಮ್ಮದು ಹೋಳಿ ಗಮ್ಮತ್ನಲ್ಲಿ ಹೋಳಿಗೆ ಮೈಯೆಲ್ಲ ಹೋಳಿ ಬಣ್ಣ ಹಾಕ್ಕೊಂಡು ನೋಡಿ ರೋಡ್ ಸೈಡಲ್ಲಿ ಹೋಗ್ತಾ ಒಂದು ಯಾರು ನಮ್ದು ಕಾರ್ನವರು ಹೋಗಿ ಬಸ್ನವರು ಹಿಂದೆಯಿಂದ ಇಟ್ಟಿದ್ದಾರೆ, ಮುಕ್ಕಳಿಗೆ ಹೊಡೆದ್ರು. ಬಸ್ನ ಮುಕ್ಕಳಿಗೆ ಹೊಡೆದ್ರು ಕಾರ್ನವ್ರು. ಅಲ್ಲಿ ನೋಡಿ ಪಾಪ ಈಗ ಇವ್ರಿಗೆ ಕಾಲ್ ಮಾಡ್ತಿದ್ದಾರೆ. ಬಸ್ ಮುದ್ದೆ ಆಯ್ತು ಪಾಪ. ನಗರ ಸಾರಿಗೆ ಮಾರೆ ಗಾಡಿ KSRTC ಅವರದ್ದು. ಇವರು ಹಿಂದೆಂದ ಹೋಗಿ ಬಸ್ಸಿಗೆ ತಿಕ್ಕಕ್ಕೆ ಇದ್ಬಿಟ್ರು. ಸಾಯ್ಲಿ ಅವ್ರು. ನಾವು ಪಾಪ ನಾವೆಂತ ಮಾಡಿ ಎಂತ ಮಾಡೋಕ್ಕಿಲ್ಲ. ಡ್ರೈವಿಂಗಲ್ಲಿ ಎಷ್ಟು ಎಂತ ಹೇಳ್ತಾರೆ, ಎಷ್ಟು ಜಾಗರೂಕರಾದರೂ ಕೂಡ ಜಾಗ್ರತೆ ಇದ್ದರೂ ಕೂಡ ಹಿಂಗೆ ಆಗೋದು. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾನು ಹೇಳೋದು, ನೀವು ಕೂಡ ಗಾಡಿ ಬಿಡುವಾಗ ಜಾಗ್ರತೆ ಅಂತ ಗಾಡಿ ಬಿಡಿ, ಇಲ್ಲಾಂದರೆ ಹಿಂದೆಯಿಂದ ಹೋಗಿ ಇಟ್ಟರಂಟಲ್ಲ ಮತ್ತು ಸಮಾಜ ಹಿಡಿತಾರೆ ಹಾಕೊಂಡು. ಅದು ಮಾತಾಡ್ತಾ ಬರ್ತದೆ. ಹಾಂ ಎಲ್ಲ ಹುಡುಗಿ ಅಂತ ಹೇಳೋದು ಬೇಡ, ಕಮೆಂಟ್ ಬೇಡ. ಎಂತ ಮಾಡ್ಲಿಕ್ಕಿಲ್ಲ ಪಾಪ ಅವ್ರದ್ದು. ಇಮ್ಯಾಜಿನ್ ಹೋಳಿ ಬೇರೆದಲ್ಲಿ ಅವ್ರದ್ದು ಎಲ್ಲ ಇಳ್ದೋಯ್ತು ಈಗ. ನಶಗೀಶ ಎಲ್ಲ ಬಣ್ಣ ಹಚ್ಚಿದ್ದೇನೋ ಅವಳು ಹಿಂಗೆ ಮಾಡಿ ಆವತ್ತಾಗ ಮಕ್ಕಳಿಗೆ ಇಟ್ಟ. ಮತ್ತೆ ಇವನಿ ಮಂಡೆ ಸಾಮೇಲೆ ಡ್ರೈವಿಂಗ್ ಮಾಡುವತಿ ನಂಗಳೋಡಿಲ್ಲ ಕುಡ್ಕೊಂಡು ಹೋಯ್ರ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಬೇಡ. ಅದು ಡ್ರಿಂಕ್ಸ್ ಮಾಡೋದಿಲ್ಲ, ಅದು ಗೊತ್ತಿಲ್ಲ. ನಾವು ಸುಮ್ಮನೆ ಕಮೆಂಟ್ ಮಾಡಿ ತಪ್ಪಾಗ್ತದೆ. ನಾವೇನು ಮನೆಗೆ ಹೋಗ್ತೇವೆ. ಸೊ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ. ತುಂಬ ಲೇಟ್ ಆಯಿತು ಕೆಲಸ ಮುಗಿಯುವಾಗ, ತುಂಬ ಲೇಟ್ ಆಯಿತು. 2:30 3 ಟರ್ನ್ ನೀನು ಯಾರು ಮುಕ್ಳಿ ಹೊಡಿಬೇಡ ಮಾರೆ, ರೈಟ್ ಸೈಡ್ ಟರ್ನ್ ಅದು. ನೀ ಹೇಳಕ್ಕಿತ್ತು ನೀನು ಹೋಗ್ತಾ ಇದ್ದೆ ಮಾರೆ. ನಾನು ಅದಕ್ಕೆ ರಿವರ್ಸ್ ನಿಧಾನ ಬಿಡಿ. ಇನ್ನು ಯಾರು ನಮ್ಮ ಮುಕ್ಳಿಗೆ ಹಿಡಿದಿದ್ರಿ ಹಿಂದೆಯಿಂದ. ಬೈಕ್ ಹೊಯ್ಕ್ ಬರ್ಕ್ ಬೈಕ್ ಮೆಲ್ಲಗಡೆ. ಹಾಂ ತಿಳಿಸ. ಸೊ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಸಂಜೆ ತನಕ ವೆಯ್ಟ್ ಮಾಡ್ತೇರಿ. ಕೆಲಸ ಬಿಟ್ಟು ಮನೆಗೆ ಬಂದಾಯಿತು. ನನ್ನ ಬ್ರಹ್ಮ ಜನ ಬಂದಿರಿ ಇವತ್ತು, ಬಾಕರು ಜನ. ಚಿಕ್ಕಮ್ಮ ನಂದು ಅಕ್ಕನಿಗೆ ಏನಾದ್ರು ಐಟಮ್ ಮಾಡ್ತಿದ್ದಾರಂತೆ. ಆ ಐಟಮ್ ಎಂತ ಇದು ಹೆಸರು ಅಂತ ಹೇಳಿ ಮಾರೆ. ಹೇಳಿಗೂ ಆಗ್ದ ಹಂಗಾಗಿ ವೀಡಿಯೋ ಮಾಡೋದು ಬೇಡ. ಇವತ್ತು ಮನೆಗೆ ಬಂದಮೇಲೆ ಸ್ಪೆಷಲು ಇದಂತ ಗಂಡ್ಗಾಯಿ ಪಪ್ಪಾಯಿ ಇಲ್ಲೇ ಉಂಟು. ಸೊ ಪಪ್ಪಾಯಿ ತಿಂದು ಸ್ನಾನ ಮಾಡಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಮತ್ತು ಉಡುಪಿಗೆ ಪಾಪಕ್ಕೆ ಬರ್ತೀಯಾ? ಚಿಕ್ಕಮ್ಮನ ಕೆನ್ನೆಯಲ್ಲಿ ಕೆಂಪದೆ ಮಂಗ ಅಂತಾರ, ಕೆಮ್ಮು ಸಡಿ ಮಂಗ ಬರ್ತಾರ ಹಂಗಾಯ್ತು ಮುಖ. ಸ್ನಾನ ಮಾಡ ಮತ್ತೆ ನೋಡುವ. ಸೊ ವೆಲ್ಕಮ್ ಬ್ಯಾಕ್. ಸೊ ದಿಸ್ ಈಸ್ ದ ಟೈಮ್ ಟು ಎಂಡ್ ಮೈ ಟುಡೇಸ್ ವ್ಲಾಗ್. ಸೊ ಇವತ್ತೇನಂತ ಹೇಳಿದರೆ ತುಳುವಲ್ಲಿ ವ್ಲಾಗ್ ಮಾಡಬೇಕಿತ್ತು, ಬಟ್ ಕನ್ನಡದಲ್ಲಿ ಮಾಡಿದೆ. ಯಾಕೆ ಅಂತ ಹೇಳಿದರೆ ನಮ್ಮೊಟ್ಟಿಗೆ ಕನ್ನಡದ ಬಾಯ್ಸ್ ಇದ್ದರು. ಸೊ ಹಾಗಾಗಿ ನಾನು ತುಳು ಮಾತಾಡಿ ಮಿಡ್ಲಲ್ಲಿ ಅವ್ರು ಕನ್ನಡ ಮಾತಾಡೋಕೆ ಮಿಕ್ಸಪ್ ಆಗುತ್ತೆ ಅಂತ ನಾನು ಕನ್ನಡದಲ್ಲೇ ಮಾಡಿದೆ ವ್ಲಾಗ್ಸು. ನಾಳೆ ತುಳುವಲ್ಲಿ ವ್ಲಾಗ್ ಅಂತ ಹೇಳಿದರೆ ಇನ್ನೂ ತುಂಬ ಕ್ರೇಜಿ ಆಗಿರುತ್ತೆ, ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ತುಳು. ಸೊ ಆದಷ್ಟು ಬೇಗ ಇವತ್ತು ಊಟ ಮಾಡಿ ಮಲಗುವ. ಸೊ ಊಟ ಮಾಡಿ ಮಲಗೋಕ್ಕಿಂತ ಮೊದಲು ಎಡಿಟಿಂಗ್ ಆಗಬೇಕು. ಗಂಟೆಗಳು ತುಂಬಾ ಆಗ್ತಾ ಬಂತು. ಈಗ ಅಪ್ಪ ಬೈತಾರೆ, ಅಪ್ಪ ಮನೇಲಿ ಬೈತಾರೆ. ಅದಕ್ಕಿಂತ ಮೊದಲು ಅಪ್ಪ ಎಡಿಟಿಂಗ್ ಎಲ್ಲ ಮಾಡಬೇಕು, ವೀಡಿಯೋ ಎಂಡ್ ಮಾಡಬೇಕು. ಸೊ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್. ಸೊ ಇದು ನಂದು ಕ್ಯಾಮರಾ ನೋಡ್ಬೋದು, ಚೆಂದ ಉಂಟಲ್ಲ. ಬಾಯ್.